ಮೇಟಿ ಅವ್ರ ತಂದೆ ಹುಲ್ಲಪ್ಪ ಮೇಟಿ ಅವರು. ಹೀಗಾಗಿ ಅದು ಪ್ರಭಾವ ಅಂತ ಇದ್ದೇ ಇರ್ತದೆ ಹಳ್ಳಿಗಾಡಿನೆಲ್ಲ. ಹೌದಪ್ಪ ಇವರು ಒಳ್ಳೆಯ ಒಂದು ಏನಪ್ಪ ಅಂತಂದ್ರೆ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಇರ್ತದೆ, ಆರಿಸಿ ಬರುವಂಥದ್ದು ಒಂದು ಚಾನ್ಸ್ ಹೆಚ್ಚದ. ಅದೇ ಕಾರಣಕ್ಕೆ ಇದು ಇನ್ನೊಂದು ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ ಮೇಟಿ ಅವ್ರ ಪರವಾಗಿ ಸತ್ಯದ್ವೇ ಒಂದು ತಿರ್ಕೊಂಡಿದ್ದು, ಅದ್ರ ಜೊತೆಗೆ ಗ್ಯಾರಂಟಿ ಅನ್ನೋದು ಭಾಳ ಹವಾದ. ಇವತ್ತು ಬಿ ಜೆ ಪಿಗೆ ಸಾಕಷ್ಟು ಗ್ಯಾರಂಟಿಯನ್ನ ಒಂದು ಏನಪ್ಪ ಯಾವ ರೀತಿ ಹೊಡಿಬೇಕು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಗೋವಿಂದ ಕಾರಜೋಳರಂಥ ಬುದ್ಧಿವಂತರು ಒಂದು ಕಾಲಕ್ಕೆ ನಮ್ಮ ಸಿ.ಎಂ. ಸಿದ್ದರಾಮಯ್ಯ ಮಿತ್ರರು ಜನತಾದಳದಲ್ಲಿದ್ದಾಗ ಅವರು ಇವತ್ತೇನು ಗ್ಯಾರಂಟಿದು ಏನಾಗಿಲ್ಲ, ಲಾಸ್ ಆಗಿದೆ, ಹಾಳಾಗಿದೆ, ಅಭಿವೃದ್ಧಿ ಇಲ್ಲ ಅಂತ ಇವತ್ತು ಹೇಳ್ತಾರೆ. ಇವತ್ತು ಇಡೀ ಬಿ ಜೆ ಪಿಗರು ಅದ್ರ ಗ್ಯಾರಂಟಿ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಆದರೆ ಜನ ನಂಬಿಕಲ್ರಿ. ಫ್ರೀಯಾಗಿ ಬಸ್ ಸ್ಟ್ಯಾಂಡ್ ಇಡುವಂಥ ಹೆಣ್ಮಕ್ಳು ಅವ್ರು ಎಂದಾದರೂ ಅದನ್ನು ಬಿಟ್ಟುಕೊಟ್ಟಾರ. ಈಗ ಇರೋದು ಒಂದೇ ಮಾರ್ಗ ಬಿ ಜೆ ಪಿಗೆ, ನಾವು ಸಹಿತ ನಿಮಗೆ ಬಸ್ ಅದ್ರ ಗಂಡಸರಿಗೆ ಫ್ರೀ ಬಿಡ್ತೀವಿ ಅಂದ್ರೆ ಮಾತ್ರ ಏನಾದರೂ ಚೇಂಜ್ ಆಗ್ಬೋದು ವಿನಃ ಆ ಹೆಣ್ಮಕ್ಳು ಫ್ರೀ ಅಡ್ಡಾಡೋ ಹೆಣ್ಮಕ್ಳು ಮೋಸ್ಟ್ಲಿ ಬಿ ಜೆ ಪಿ ಪರ ಮತ ಹಾಕ್ಲಿಕ್ಕಿಲ್ಲ ಅನ್ನೋ ಒಂದು ಮಾತು. ಆದರೂ ಸಹಿತ ಅವರು ಗೋವಿಂದ ಕಾರಜೋಳ ಹೇಳ್ತಾರೆ, ಭಾಳ ಜನ ಹೆಣ್ಮಕ್ಳು ಅದನ್ನು ಧಿಕ್ಕಾರ ಮಾಡ್ತಾ ಇರ್ತಿಲ್ಲ. ಅವ್ರು ಮಾತು ಸರಿ ಇರ್ಬೋದು, ಇಲ್ಲಂತಲ್ಲ. ಅದು ನಡೆಯುವಂಥ ಘಟನೆಗಳು ಹೇಳ್ತಾ ಇದ್ದೀನಿ. ಅಂದ್ರೆ ಅಲ್ಲಿ ಗ್ಯಾರಂಟಿ ಪ್ರಭಾವ ಜೊತೆಗೆ ಈ ಉಮೇಶ್ ಮೇಟಿ ಅವ್ರು ತಂದು ತಿರ್ಕೊಂಡಿದ್ದು ಎರಡು ಅಲ್ಲಿ ಅದಾವೆ ಪ್ರಬಲವಾಗಿ. ಆದರೂ ನಮ್ಮ ವೀರನ್ನ ಚರಿತ್ರೆ ಬಿಟ್ಟವರು ಗೆಲ್ಲಬಹುದು. ಯಾಕಪ್ಪ ಅಂತಂದ್ರೆ ಅಲ್ಲೇ ಹಿಂದುತ್ವದ ಗಾಳಿನೂ ಅದ ಬಾಗಲಕೋಟೆಯಲ್ಲಿ. ಈ ಸಲ ಹಿಂದೆ ಅವ್ರು ಮಾಜಿ MLA ಆದಂಥವ್ರ ಜೊತೆಗೆ ಯತ್ನಾಳ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕದ. ಅವರು ಇವ್ರ ಪರವಾಗಿ ಬಂದು ಪ್ರಚಾರ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಒಂದು ವೇಳೆ ಅವ್ರು ಬಂದು ಪ್ರಚಾರ ಮಾಡ್ರೆ